ಇದೇನಪ್ಪ ಬ್ರ್ಯಾಂಡ್ ಬೆಂಗಳೂರು ಅಲ್ವಾ ಅದು ಬೈ ಮಿಸ್ ಆಗಿ ಏನಾದ್ರೂ ಇವರು ಫ್ಲಡ್ ಬೆಂಗಳೂರು ಅಂತ ಹೆಸರಿಟ್ಬಿಟ್ರಾ ಅಂತ ಡೌಟ್ ಇದ್ರೆ ದಯವಿಟ್ಟು ಅನುಮಾನ ಇಟ್ಕೊಳ್ಬೇಡಿ. ಗೊತ್ತಿದ್ದೇ ನಾವು ಫ್ಲಡ್ ಬೆಂಗಳೂರು ಅಂತ ಕಾರ್ಯಕ್ರಮಕ್ಕೆ ನೇಮ್ ಅನ್ನ ಕೊಟ್ಟಿರೋದು. ಯಾಕಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಂಡವಾಳ ಇವತ್ತು ಸುರಿದಂತಹ 1 ಗಂಟೆಯ ಮಳೆಯಲ್ಲೇ ಗೊತ್ತಾಗ್ಬಿಟ್ಟಿದೆ. ಸುಡು ಸುಡು ಬಿಸಿಲಿದೆ ಬೆಂಗಳೂರಿನಲ್ಲಿ, ಆದ್ರೆ ಆ ಸುಡು ಬಿಸಿಲಿಗೆ ವರುಣ ದೇವ ತಂಪೇನೋ ಎರ್ರಿದಾನೆ. ಆದ್ರೆ ಒಂದೇ 1 ಗಂಟೆ ಸುರಿದಂತಹ ಮಳೆಯಿಂದ ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ಬಣ್ಣ ಬಯಲಾಗಿ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಫ್ಲಡ್ ಬೆಂಗಳೂರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅರ್ಧ ಗಂಟೆ 3/4 ಗಂಟೆ ಸರಿಯಾಗಿ ಮಳೆ ಬಂದ್ರೆ ಸಾಕು, ಬೆಂಗಳೂರಿನ ನಿಜ ದರ್ಶನ ಏನು, ಬೆಂಗಳೂರಿನ ಸೋಕಾಲ್ಡ್ ಬ್ರ್ಯಾಂಡೆಡ್ ಲೈಫು ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ಹೊತ್ತಿನ ವಿಶೇಷ ಫ್ಲಡ್ ಬೆಂಗಳೂರು. ಸುಡು ಸುಡು ಬಿಸಿಲಲ್ಲೂ ಕೂಡ ಭಾರಿ ಮಳೆಗೆ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದೇ 1 ಗಂಟೆಯ ಬೇಸಿಗೆ ಮಳೆಗೆ ರಾಜಧಾನಿ ಜನರಿಗೆ ನರಕ ದರ್ಶನ ಆಗಿದೆ. ರಸ್ತೆಗಳೆಲ್ಲ ಹೊಳೆ ತರ ಆಗಿ ಲೈಟ್ ಕಂಬಗಳೆಲ್ಲ ಮರಗಳೆಲ್ಲ ಧರೆಗೆ ಉರುಳಿ ಜನ ವಿಲವಿಲ ಅಂತ ಒದ್ದಾಡಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಮೂಲ ಸೌಲಭ್ಯವನ್ನ ಕಲ್ಪಿಸ್ತಾ ಇಲ್ಲ. ಯಾಕೆ ಸ್ವಾಮಿ ಬೆಲೆ ಏರಿಕೆ ಮಾಡ್ತೀರಿ ಅಭಿವೃದ್ಧಿಯನ್ನ ಹೆಸರಲ್ಲಿ? ಬ್ರ್ಯಾಂಡ್ ಬೆಂಗಳೂರು ಬಣ್ಣವನ್ನ ಬಯಲಾಗಿಸಿದೆ ಫ್ಲಡ್ ಬೆಂಗಳೂರಿನ ದರ್ಶನ. ಇನ್ನು 3 ದಿನಗಳ ಕಾಲ ಮಳೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ನೋಡಿ, ಎಲ್ಲದರ ಬೆಲೆ ಏರಿಕೆ ಮಾಡ್ತೀರಿ, ರೈತರಿಗೋಸ್ಕರ ಮಾಡ್ತಾ ಇದೀವಿ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ, ಮತ್ತೊಂದಕ್ಕೆ ಮಾಡ್ತಾ ಇದೀವಿ ಅಂತ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ, ಟೋಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ, ನೀರು, ಹಾಲು, ವಿದ್ಯುತ್, ಏನೇನ್ ಟ್ಯಾಕ್ಸ್ ಎಲ್ಲೆಲ್ಲ ಹಾಕ್ಬೇಕು ಎಲ್ಲಾ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಿರಲ್ಲ. ನಿಮ್ಮ ಬೆಂಗಳೂರಿನ ದರ್ಶನವನ್ನ ನೋಡಿ ಸ್ವಾಮಿ. ನಮ್ಮ ಬೆಂಗಳೂರು ಇದು, ನಮ್ಮ ಬೆಂಗಳೂರು. ನಿಮ್ಮ ಪ್ರಕಾರ ಇದು ಬ್ರ್ಯಾಂಡ್ ಬೆಂಗಳೂರು. ಇದು ಸಿಲ್ಕ್ ಬೋರ್ಡ್ ರೋಡು, ಮಾದೇವಪುರ ಜಂಕ್ಷನ್ ಒಂದು ರೋಡ್ ನೋಡ್ತಾ ಇದ್ದೀರಿ, ಕೆರೆ ತರ ಆಗಿದೆ, ಲಿಟ್ರಲಿ ಕೆರೆ ತರ ಆಗಿದೆ ರಸ್ತೆಗಳು. ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು, ನಿಮ್ಮ ಕನಸಿನ ಬ್ರ್ಯಾಂಡ್ ಬೆಂಗಳೂರು. ಅದಕ್ಕೆ ಒಂದು ಇದನ್ನ ಬೇರೆ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಟೈಟಲ್. ನಿಮ್ಮ ಕನಸಿನ ಏನ್ ಸಿಂಗಾಪುರ್ ಮಾಡ್ತೀರಾ ನೀವು? ನೆಟ್ಟಿಗೆ ರಸ್ತೆ ವ್ಯವಸ್ಥೆ ಮಾಡಕ್ಕೆ ರಸ್ತೆ ಗುಂಡಿಗಳು ಬೀಳ್ತಾವೆ, ಮಳೆ ಬಂದ್ರೆ ಸರಿಯಾಗಿ ನೀರು ಹೋಗುವಂತ ವ್ಯವಸ್ಥೆ ಇಲ್ಲ ಬೆಂಗಳೂರಿನ ಅದೆಷ್ಟೋ ಏರಿಯಾಗಳಲ್ಲಿ, ಅದೆಷ್ಟೋ ರಸ್ತೆಗಳಲ್ಲಿ. ಆ ಬೆಲೆ ಏರಿಕೆ ಮಾಡ್ತೀರಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ, ರೋಡ್ ನೆಟ್ಟಗೆ ಮಾಡ್ಬೇಕು ಅನ್ನೋಂಥ ಜ್ಞಾನ ಇಲ್ವಾ ನಿಮ್ಗೆ? ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ದುಪ್ಪಟ್ಟು, ಆ ರೋಡ್ನ ನೆಟ್ಟಗೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ? ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಅನ್ನೋಂಥ ಜ್ಞಾನ ಇಲ್ವಾ? ಬೆಲೆ ಏರಿಕೆ ಮಾಡಕ್ಕಾಗತ್ತೆ, ಜನರಿಗೆ ಬೇಕಾಗಿರುವಂತ ಸೌಲಭ್ಯನೂ ಕೊಡಿ. ನೀವು ಬೆಲೆ ಏರಿಕೆ ಮಾಡ್ತಾನೆ ಇರಿ, ನಾವು ದುಡ್ದು ಟ್ಯಾಕ್ಸ್ ಎಲ್ಲ ನಿಮಗೆ ಕಟ್ತಾನೆ ಇರ್ತೀವಿ, ನೀವು ಮಾತ್ರ ನಿಮ್ ಇಷ್ಟ ಬಂದಂಗ್ ಬಿಡಿ. ಆ ರೋಡಲ್ಲಿ ಏನಾದ್ರೂ ಓಡಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೀವೇನ್ ಸ್ವಾಮಿ AC ಕಾರಲ್ಲಿ ಓಡಾಡ್ತೀರಾ? ಪ್ರತಿ ಸರ್ಕಾರಗಳು ಬಂದಾಗ್ಲೂ ಹೊಸ ಕಾರ್ಗಳು, ಇನ್ನೋವಾ ಕಾರ್ಗಳು, ನಿಮಗೆ ಹೈ ಕ್ಲಾಸ್ ಕಾರ್ಗಳು. ನಿಮ್ಗೇನಾಗಬೇಕು? ಮರ್ಸಿಡೀಸ್ ಬೆಂಜು ಇನ್ನೊಂದು ಮತ್ತೊಂದು ಕಾರ್ಗಳಲ್ಲಿ ಓಡಾಡ್ತೀರಿ. IT ಸಿಟಿ ಬೆಂಗಳೂರಿನ ರಸ್ತೆಗಳ ನಿಜವಾದ ಹಣೆ ಬರ ಗೊತ್ತಾಗಬೇಕು ಅಂತಂದ್ರೆ ಒಂದು ಮಳೆ ಬರಬೇಕು. ಅರ್ಧ ಗಂಟೆಯಿಂದ 1 ಅವರ್ ಸರಿಯಾಗಿ ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮನೆಗಳಿಗೆ ನೀರು ನುಗ್ಗುತ್ತೆ, ರಸ್ತೆಗಳೆಲ್ಲ ಒಳ್ಳೆ ಚರಂಡಿ ನೀರೆಲ್ಲ ರಸ್ತೆಲ್ಲೇ ಬಂದು ನಿಂತ್ಕೊಂಡಿರುತ್ತೆ. ನೋಡಿ, ಒಂದ್ ಕಡೆ ಬಿರು ಬಿಸಿಲು, ಇನ್ನೊಂದ್ ಕಡೆ ಬೆಲೆ ಏರಿಕೆಯ ಬಿಸಿ ಜನರ ಜೇಬ್ ಸುಡ್ತಾ ಇದೆ. ಇನ್ನೊಂದ್ ಕಡೆ ಇವತ್ತು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ರಾಜಾಜಿನಗರ, ಸದಾಶಿವನಗರ, BTM ಲೇಔಟ್, ಸಿಲ್ಕ್ ಬೋರ್ಡ್, ಕೋರ್ಮಂಗ್ಲ, ಪೀಣ್ಯ, ಇಂದ್ರಾನಗರ, ಮಹದೇವಪುರ, ಮತ್ತಿಕೆರೆ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಹಲವೆಡೆ ರಸ್ತೆಗಳು ಕೆರೆ ತರ ಆಗೋಗಿದೆ, ಲಿಟರಲಿ ಕೆರೆ ತರ ಆಗಿದೆ. ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಆ BBMP ಅರಣ್ಯ ವಿಭಾಗ ಇದೆಯಲ್ಲ, ಅದು ಏನು ಮಾಡ್ತಿದ್ಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಥರ ಇನ್ನೇನು
ಬಹಳ ವರ್ಷಗಳಿಂದ ಇದ್ದು ಬೀಳುತ್ತೆ ಅನ್ನುವಂತ ಇರುವಂತ ಮರಗಳನ್ನಾದ್ರೂ ತೆರವುಗೊಳಿಸಿ ಹೊಸ ಮರ ನೆಡಬಹುದಲ್ಲ. ಅದು ಯಾರ ಮೇಲಾದ್ರೂ ಬಿದ್ದು ಇನ್ನೇನೋ ಆಗೋ ಬದಲು ಮರ ಬಿದ್ದು ನೋಡಿ, ಸ್ವಿಫ್ಟ್ ಕಾರು, ಸ್ಕಾರ್ಪಿಯೋ ಕಾರು, ಬೈಕ್ಗಳು ಜಖಮ್ ಆಗಿದ್ದಾವೆ. ಯಾರ ಮನೆಗೆ ಹೋಗ್ಬೇಕು? ನಿಮ್ಮ ಮನೆಗೆ ಹೋಗ್ಬೇಕಾ? ಮರದ ಜೊತೆ ಹಲವು ಲೈಟ್ ಕಂಬಗಳು ಸಹ ಬಿದ್ದು ವಿಲವಿಲ ಅಂತ ಜನ ಪರದಾಡಬೇಕು. ಆ ಲೈಟ್ ಕಂಬಗಳಂತೂ ಅದ್ ಎಷ್ಟು ಸಲ ಹೇಳಿದ್ರು ಅದನ್ನ ಬದಲಾಯಿಸುವಂತ ಪ್ರಮೇಯಕ್ಕೆ ಹೋಗಲ್ಲ ಅನ್ಸುತ್ತೆ. ಅಂದ್ರೆ ಇವತ್ತು ಹಾಕಿದ್ರೆ ಇನ್ನೊಂದು 100 ವರ್ಷ ಆದ್ರೂ ಅದೇ ಲೈಟ್ ಕಂಬ ಇರಬೇಕು. ಈಗಲೇ ಈ ತರ ಆಗ್ಬಿಟ್ರೆ ಮುಂಗಾರು ಆರಂಭ ಆದ್ರೆ ಹೆಂಗ್ ಸ್ವಾಮಿ ಕಥೆ? ಬಿಬಿಎಂಪಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಿ, ಮಳೆಗೆ ಬೆಂಗಳೂರಿಗೆ ನಾವು ಸಿದ್ಧವಾಗಿದ್ದೀವಿ, ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದೀವಿ. ನಿಮ್ಮ ತಲೆ ಏನ್ ಸಿದ್ಧತೆ ಮಾಡ್ಕೊಳ್ತೀರಿ? ನೋಡಿ, ಮರ ತೆರವು ಕಾರ್ಯ ಕೂಡ ನಡೀತಾ ಇದೆ. ಸ್ಕಾರ್ಪಿಯೋ ಮತ್ತೆ ಸ್ವಿಫ್ಟ್ ಕಾರು, ಬೈಕ್ಗಳು ಎಲ್ಲ ಜಖಂಗೊಂಡಿದ್ದಾವೆ. ಇದು ಬೇಸಿಗೆ ಮಳೆ, 1 ಗಂಟೆಯ ಮಳೆಗೆ ಈ ಪರಿಸ್ಥಿತಿ. ಇನ್ನು ನಿಜವಾಗ್ಲೂ ಮುಂಗಾರು ಆರಂಭ ಆಗ್ಬಿಟ್ರೆ ಹೇಗೆ? ಪ್ರತಿ ಬಾರಿ ಒಂದಷ್ಟು ಏರಿಯಾಗಳಲ್ಲಿ ನೀರು ನಿಂತ್ಕೊಂಡು ಮಳೆ ನೀರೆಲ್ಲ ಮನೆ ಒಳಗಡೆ ಹೋಗಿ ಜನ ವಾಸ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ನೋಡಿ, ಬರೀ ಬಾಯಿ ಮಾತಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಆಗಲ್ಲ. ಬರೀ ಬಾಯಿ ಮಾತಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡಿಸಿದ್ರೆ ಸಾಕಾಗಲ್ಲ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಬರೀ ಬಾಯಿ ಮಾತಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಅನ್ನೋದೆಲ್ಲ ಬಿಟ್ಬಿಡಿ. ಅಭಿವೃದ್ಧಿಯ ಹೆಸರಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆಯನ್ನ ಕಂಡು ಆ ಬೆಲೆ ಏರಿಕೆಯ ಬಿಸಿಗೆ ಮೋಡಗಳೇ ಕರಗಿ ಮಳೆಯಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬೆಂಗಳೂರಿಗರ ಬಿಸಿಗೆ ಕರಗಿ ವರುಣದೇವನೇ ಕಣ್ಣೀರ್ ಹಾಕ್ತಾ ಇರೋ ತರ ಇದೆ ಬೆಂಗಳೂರಿನ ಪರಿಸ್ಥಿತಿ. ಆದ್ರೆ ರಾಜಧಾನಿಯಲ್ಲಿ ಮಾತ್ರ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಒಂದ್ ಕಡೆ BWSSB, BBMP, ಇನ್ನು ಸಿಕ್ದವರೆಲ್ಲ ರಸ್ತೆ ಅಗದು ರಸ್ತೆಗಳನ್ನ ಅಧ್ವಾನ ಎಬ್ಬಿಸ್ಬಿಟ್ಟಿದ್ದೀರಾ. ರಸ್ತೆ ಗುಂಡಿ ಮುಚ್ಚಲ್ಲ, ವಿದ್ಯುತ್ ಕೆಲಸಕ್ಕೆ ರಸ್ತೆ ಏನಾದ್ರೂ ಆಗಿದ್ರೆ ಅದನ್ನ ಸರಿಪಡಿಸಲ್ಲ, ವಾಪಸ್ ಗುಂಡಿ ಮುಚ್ಚಲ್ಲ. ಬೆಲೆ ಏರಿಕೆ ಬಿಸಿಗೆ ಬೆಂಗಳೂರಿಗರ ಗೋಳನ್ನ ಕೇಳೋರೇ ಇಲ್ದಂಗ ಆಗ್ಬಿಟ್ಟಿದೆ. ಅತಿ ಹೆಚ್ಚು ತೆರಿಗೆ, ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಆಗೋದು ಬೆಂಗಳೂರಲ್ಲೇ. ಹಂಗನ್ಬಿಟ್ಟು ಬೆಂಗಳೂರಿಗರನ್ನ ನೀವು ಅವ್ರ ಮೇಲೆ ಬರೆ ಎಳಿತಾನೆ ಇದ್ರೆ ಹೆಂಗೆ ಸ್ವಾಮಿ? ಅಟ್ಲೀಸ್ಟ್ ಬೆಂಗಳೂರಿಗರಿಗೆ ಬೇಕಾದಂತ ಇಷ್ಟು ನೀವು ಇದನ್ನ ಇನ್ನೂ ವಿಸ್ತರಿಸಕ್ ಹೋಗ್ತಾ ಇದ್ದೀರಾ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡಿಸ್ತಾ ಇದ್ರಿ. 2 BBMP 2 ವಿಭಾಗ, 2 ಪಾಲಿಕೆ ಮಾಡಕ್ ಹೊರಟಿದ್ರಿ. ಇರೋ 1 ಪಾಲಿಕೆಗೆ ಕಾರ್ಪೊರೇಟರ್ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗಳ ಯೋಗ್ಯತೆಗೆ. ಜನ ಏನ್ ಮಾಡ್ಬೇಕು? ಒಂದ್ ಕಡೆ ಈಗ ಗಾಡಿಗಳು ಡ್ಯಾಮೇಜ್ ಆದ್ರೆ ಜನ ಅದಕ್ಕೂ ದುಡ್ಡು ಕಟ್ಟಬೇಕು. ಎಲ್ಲಿಂದ ತಡ್ತಾರ್ರಿ? ಎಲ್ಲಿಂದ ತರಕಾಗುತ್ತೆ? ಹೆಂಗೆ ಜೀವನ ಮಾಡೋದು? ಬೆಲೆ ಏರಿಕೆ ಬಿಸಿ ಒಂದ್ ಕಡೆ, ಇನ್ನೊಂದ್ ಕಡೆ ವ್ಯವಸ್ಥೆ ಇಲ್ಲ. ಬೆಂಗಳೂರಲ್ಲಿ ಸರಿಯಾಗಿ ನೀರು ಹೋಗಕ್ ವ್ಯವಸ್ಥೆ ಇಲ್ಲ. ಹಲವಾರು ಏರಿಯಾಗಳಲ್ಲಿ ಇವತ್ತು ಏರಿಯಾನೇ ನೀರು ತುಂಬ್ಕೊಂಡ್ಬಿಡುತ್ತೆ ಮಳೆ ಬಂದ್ರೆ. ಅವೈಜ್ಞಾನಿಕ ಕಾಮಗಾರಿಗಳು, ಹುಚ್ಚು ಬಂದಂಗೆ ಕಾಮಗಾರಿ ಕೆಲಸ ಮಾಡಿದಿರಿ. ಎಲ್ಲೆಲ್ಲಿ ರಸ್ತೆ ಆಗಿದ್ರೆ ಅಲ್ಲಲ್ಲ ಅದನ್ನ ಹಂಗೆ ಬಿಡ್ತೀರಿ. ಗುಂಡಿ ಮುಚ್ಚಕ್ಕೆ ಇನ್ನೊಂದು ವರ್ಷ ಬೇಕು. BWSSB ಕೆಲಸ ಮುಗೀತು ಅನ್ನಂಗೆ BBMP ಬರೋದು, ಇನ್ನೊಂದು ಕೆಲಸ ಮಾಡೋದು. ನೋಡಿ, ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ, ಸುಮ್ಮನೆ ಏನೋ 2 ಮಾತು ಬೊಬ್ಬೆ ಹೊಡಿತಾರೆ, ಹೋಗ್ತಾರೆ, ಜನ 1-4 ಮಾತು ಆಡ್ಕೊಳ್ತಾರೆ, ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದಪ್ಪ ಚರ್ಮದ ಸರ್ಕಾರಕ್ಕೆ ಅಂಟದೇ ಇದ್ರೆ ಅದು ಏನು ಹೇಳಕ್ಕಾಗಲ್ಲ. ಆದ್ರೆ ಇವತ್ತಿನ ಬೆಂಗಳೂರಿಗರ ಪರಿಸ್ಥಿತಿ, ಬೆಂಗಳೂರು ಜನ ಅನುಭವಿಸ್ತಾ ಇರುವಂತ ಸ್ಥಿತಿಯನ್ನ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಇಲ್ಲ ಅಂತಲ್ಲ, ತರಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೂಡ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ವೆಂಕಟೇಶ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಇದ್ದಾರೆ. ನಂದನ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಕಾಂಗ್ರೆಸ್ ವಕ್ತಾರರ ಹತ್ರನೇ ಮಾತನಾಡ್ತೀನಿ, ಯಾಕೆಂದ್ರೆ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ಲಾನ್ ಹಾಕಿರೋದು ಅವರೇನೆ. ಸೊ ಹಾಗಾಗಿ ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಅವ್ರ ಹತ್ರ ನಾನು ಮಾತನಾಡ್ತೀನಿ. ಸರ್,
ಏನ್ ಹೇಳ್ತೀರಿ? ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಇವತ್ತು ಫ್ಲಡ್ ಬೆಂಗಳೂರು ಆಗ್ತಾ ಇದೆಯಲ್ಲ, ವಾಟ್ ಯು ಸೇ, ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಪ್ಲೀಸ್ ಹೇಳಿ. ಸೊ ಇವತ್ತು ಮಳೆ ಬಂದು ಬೆಂಗಳೂರಿನಲ್ಲಿ ಅನಾಹುತ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ತೊಂದರೆಗಳಾಗಿದೆ, ಮರ ಬಿದ್ದಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಏನೇನು ಯೋಜನೆ ರೂಪಿಸಿದೆ ಅಂತ ಮಾಧ್ಯಮದವರು ನೀವೇ ಹೇಳಿದೀರಾ. ಕಳೆದ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 1 ಕಿಲೋಮೀಟರ್ ಕೂಡ ಅವರು ಸ್ಟ್ರೋಮ್ ವಾಟರ್ ಡ್ರೈನೇಜ್ ಗಳನ್ನ ಅವರು ಸ್ಥಾಪನೆ ಇದು ಕಟ್ಟಿರ್ಲಿಲ್ಲ. ಇದರಿಂದ ಆಗುತ್ತಿರುವ ಅನಾಹುತಗಳು ನಿಮ್ಗೆ ಗೊತ್ತು. ನಮ್ಮ ಕಳೆದ ಕಾಂಗ್ರೆಸ್ ಸರ್ಕಾರ 2013ರಿಂದ 18 ಏನೇನು ಯೋಜನೆ ರೂಪಿಸಿತ್ತು ಅದನ್ನೇ ಕಂಟಿನ್ಯೂ ಮಾಡಿದೆ ಹೊರತು ಅವರು ಬೆಂಗಳೂರಿಗೆ ಒಂದು ಯೋಜನೆನೂ ರೂಪಿಸಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿಗೆಗೋಸ್ಕರನೇ 18,000 ಕೋಟಿ ಮೊನ್ನೆ ನಡೆದ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಅದಲ್ಲದೆ 5,000 ಕೋಟಿ ಬೆಂಗಳೂರಿನ ಸ್ಟ್ರೋಮ್ ವಾಟರ್ ಡ್ರೈನೇಜ್ ಮೋರಿಗಳನ್ನ ಬೆಂಗಳೂರಿನಲ್ಲಿ 300 ಕಿಲೋಮೀಟರ್ ಮೋರಿಗಳನ್ನ ಸ್ಟ್ರೋಮ್ ವಾಟರ್ ಡ್ರೈನೇಜ್ ಕಟ್ಟಬೇಕು ಅಂತ ಒಂದು ವಿಶೇಷ ಯೋಜನೆ ರೂಪಿಸಿ ವಿಶ್ವ ಬ್ಯಾಂಕ್ನಿಂದ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಸಿ ಆ ಯೋಜನೆಯನ್ನು ನಮ್ಮ ಸರ್ಕಾರ ಮುಂದಿನ ವಾರ ಸ್ಟಾರ್ಟ್ ಮಾಡ್ತಾ ಇದೆ. ಏನಾಗ್ತದೆ, ಇವತ್ತು ರಸ್ತೆಗಳಲ್ಲಿ ನೀರು ತುಂಬ್ಕೋತಾ ಇದೆ, ಅದನ್ನ ತಡೆಗಟ್ಟಲಿಕ್ಕೆ ಆ ನೀರನ್ನು ನಾವು STP ಮೂಲಕ ಪಂಪ್ ಮಾಡಿ ಪಕ್ಕದ ಕೋಲಾರ ಚಿಕ್ಕಬಳ್ಳಾಪುರ ಇದು ಕೆರೆಗಳು ತುಂಬಸಕ್ಕೆ ಉಪಯೋಗಿಸ್ಕೋತೀವಿ ಅಂತ ಒಂದು ಯೋಜನೆ ರೂಪಿಸ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು ಬೆಂಗಳೂರಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ತೀರಲ್ಲ, ಕಳೆದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮಾಡ್ತೀನಿ ನಂದನ್ಜಿ, ಒಂದ್ ನಿಮಿಷ, ನಾನು ಜಸ್ಟ್ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇದ್ದೀನಿ. ಅಭಿವೃದ್ಧಿ ಆಗಿಲ್ಲ ಅಂತ ನಾನ್ ಹೇಳಿಲ್ಲ, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಓಕೆ, ಲೆಟ್ ಮಿ ಕಮ್ ಟು ಯುವರ್ ಪಾಯಿಂಟ್. ವಾಟ್ ಯು ಮೀನ್ ಬೈ ಅಭಿವೃದ್ಧಿ? ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ನೀವು ನೋಡಿ, ಮೊದಲನೇ ಒಂದು ನಿಮಿಷ ನನ್ನ ಮಾತು ಮುಗಿಸ್ಬಿಡ್ತೀನಿ. ನಿಮ್ಮ ಫಸ್ಟ್ ಪಾಯಿಂಟ್ ಇಂದ ಬರ್ತೀನಿ. ಬೆಂಗಳೂರಲ್ಲಿ ತೊಂದರೆ ಆಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ ನಿಮ್ಮ ವಿಷಾದ, ನಿಮ್ಮ ಸಂತಾಪಗಳು ನಮಗ್ ಬೇಡ ಸರ್. ಐ ಆಮ್ ವೆರಿ ಮಚ್ ಕ್ಲಿಯರ್. ನಾನು ಒಬ್ಬ ಸಾರ್ವಜನಿಕಳಾಗಿ, ನಾನು ಒಬ್ಬ ಕಾಮನ್ ಪರ್ಸನ್ ಆಗಿ, ನಾನು ನಿಮ್ ತರ ಪೊಲಿಟಿಷಿಯನ್ ಅಲ್ಲ, ಅಥವಾ ವಿ ಆರ್ ನಾಟ್ ದ ಫೇಸ್ ಆಫ್ ಎನಿ ಅದರ್ ಪಾರ್ಟೀಸ್. ಸೊ ನಾನೊಬ್ಬ ಸಾರ್ವಜನಿಕಳಾಗಿ ಹೇಳ್ತಾ ಇದ್ದೀನಿ, ನಮಗೆ ನಿಮ್ಮ ವಿಷಾದ, ನಿಮ್ಮ ಸಂತಾಪ, ಜೊತೆಗೆ ನಿಮ್ಮ ಪರಿಹಾರ ಧನ ಇದು ಯಾವುದು ನಮಗ್ ಬೇಡ. ಓಕೆನಾ? ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಈಗ ಬೆಲೆ ಏರಿಕೆ ಮಾಡಬೇಕು ಅಂತಂದ್ರೆ, ಈಗ ನೀವು ಬೆಲೆ ಏರಿಕೆ ಮಾಡ್ತೀರಾ, ಅದಕ್ಕೆ ತಕ್ಕಂಗೆ ನಮಗೆ ಫೆಸಿಲಿಟಿ ಕೊಡಿ ಅಂತ ಕೇಳೋದು ನಮ್ಮ ರೈಟ್ಸ್ ಅಲ್ವಾ ಸರ್? ನೋಡಿ ಮೇಡಮ್, ಆನ್ಸರ್ ಮಾಡ್ಲಾ? ಯಾ ಪ್ಲೀಸ್. ಡು ಯು ಥಿಂಕ್ ಅದು ನಮ್ಮ ರೈಟ್ಸ್ ಹೌದೋ ಅಲ್ವೋ ಹೇಳಿ? ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಲಾಂಗ್ ಟರ್ಮ್ ಪ್ಲಾನ್ ಗಳು ಮಾಡಿದ್ವಿ, ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದೀವಿ. ನಿಮಗೆ ಗೊತ್ತು, ಬಿಜೆಪಿ ಸರ್ಕಾರ ಅವಧಿಯಲ್ಲಿ 2008ರಿಂದ 13ರಲ್ಲಿ ಬಿಜೆಪಿ ಸರ್ಕಾರ ಬೆಂಗಳೂರಿನ ಕಸದ ಸಮಸ್ಯೆಯನ್ನು ಪರಿಹರಿಸಿರ್ಲಿಲ್ಲ. ನಾವು ನಮ್ಮ ಸರ್ಕಾರ 13ರಲ್ಲಿ ಬಂದ ಮೇಲೆ ಪರ್ಮನೆಂಟ್ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಹಿಡಿದ್ಬಿಟ್ಟು ಯಲಹಂಕದಲ್ಲಿ ಮತ್ತೆ ಬಿಡದಿಲಿ ರೀಸೈಕಲ್ ಪ್ಲಾಂಟ್ ಮಾಡಿ ಅದರಿಂದ ಒಂದು ಇದು CNG ಮತ್ತೆ ಪವರ್ ನ ಉತ್ಪಾದನೆ ಮಾಡ್ತಿದೀವಿ ನಮ್ಮ ಸರ್ಕಾರ. I will come to that point. Kindly speak about this term, sir, please. Kindly speak about this term, sir, please. 2013 ಬೇಡ ನನಗೆ, 2023 ಮಾತಾಡಿ ಪ್ಲೀಸ್. ಅದನ್ನು ಮಾತಾಡ್ತೀನಿ, ಯಾಕಂದ್ರೆ ಹಿಂದೆ ಸರ್ಕಾರ ಮಾಡಿರೋದು ನಾವೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಅಲ್ಲ ನೀವು ಯಲಹಂಕ ಮತ್ತೆ ಇದರಲ್ಲಿ ರೀಸೈಕಲ್ ಪ್ಲಾಂಟ್ ಮಾಡಿದೀರಾ ಅಂತಂದ್ರೆ ವಿ ಅಪ್ರಿಶಿಯೇಟ್ ಯು ಫಾರ್ ದಟ್. ಬಟ್ ಇವತ್ತು ಬೆಂಗಳೂರಿನಲ್ಲಿ ಕಸದ ರಾಶಿ ಬಿದ್ದಿರೋದನ್ನ ಐ ಕ್ಯಾನ್ ಶೋ ಯು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್. ನೋಡಿ ಮೇಡಮ್, ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಂದು ಕೂಡ ಪರ್ಮನೆಂಟ್ ಸೊಲ್ಯೂಷನ್ಗೆ ಇದು ರಸ್ತೆಗಾಗ್ಲಿ, ಚರಂಡಿಗಾಗ್ಲಿ, ಇಲ್ಲ ಕಸದ ಸಮಸ್ಯೆಗಾಗ್ಲಿ, ಇಲ್ಲ ಟ್ರಾಫಿಕ್ಗಾಗ್ಲಿ ಬಿಜೆಪಿ ಸರ್ಕಾರ ಒಂದು ಯೋಜನೆ ರೂಪಿಸಿ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ. ನಮ್ಮ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ರಸ್ತೆಗೆ ವೈಟ್ ಟಾಪಿಂಗ್ ರೋಡ್ ಮಾಡಿದೀವಿ. ಆ ರೋಡ್ ಇವತ್ತು ನಾವು ಕಳೆದ ಸರ್ಕಾರ ಏನ್ರಲ್ಲಿ ಹಾಕಿದ್ವಿ ಆ ರೋಡ್ ಇವತ್ತು ಕೂಡ ರೋಡ್ಗಳು ಯಾವ ಮಳೆ ಬರಲಿ ಏನಾದ್ರೂ ವಿಥ್ಸ್ಟ್ಯಾಂಡ್ ಆಗಿ ಒಳ್ಳೆ ಬಾಳಿಕೆ ಬರ್ತಾ ಇದೆ. ಒಂದು ಜೀವಂತ ನಿದರ್ಶನ. ಸೆಕೆಂಡ್ ನೀವು ಹೇಳಿದ್ರೆ ನಮ್ಮ ಸರ್ಕಾರ ಒಂದು ಯೋಜನೆ ರೂಪಿಸಿತ್ತು. ಏನು ಅಂದ್ರೆ ಸ್ಟ್ರೋಮ್ ವಾಟರ್ ಡ್ರೈನೇಜ್ ನ ರೀಸೈಕಲ್ ಇದು ತಡೆಗೋಡೆ ಕಟ್ಬಿಟ್ಟು ಒಂದು ಮಳೆಯಿಂದ ಆಗುತ್ತಿರುವ ಅನಾಹುತನ ತಪ್ಪಿಸಲು ಒಂದು ಯೋಜನೆ ರೂಪಿಸಿತ್ತು. 200 ಕಿಲೋಮೀಟರ್ ಬೆಂಗಳೂರು ಆದ್ಯಂತ 200 ಕಿಲೋಮೀಟರ್
ಯೋಜನೆ ರೂಪಿಸಿ ಅದನ್ನ ಕೆಲಸವನ್ನು ಮುಗಿಸಿದೀವಿ. ಒಂದೇ ಓಕೆ ಸರ್, ನಂದನ್ ಸರ್, ಒಂದ್ ನಿಮಿಷ ಸರ್, ಐ ನೀಡ್ ಟು ಟೇಕ್ ಅ ಬ್ರೇಕ್. 1 ಸೆಕೆಂಡ್, ಐ ಅಲೋ ಯು ಟು ಸ್ಪೀಕ್. ನೀವು ಮಾತಾಡಿರುವಂತ ಇನ್ನೂ ಸಮಯ ಇದೆ, ಬಟ್ ನನಗೆ ಒಂದು ಉತ್ತರವನ್ನ ನಿಮ್ಮಿಂದ ಪಡ್ಕೊಳ್ಬೇಕು. ಬಹುಶಃ ನನಗೆ ಅಷ್ಟು ನಿಮ್ಮಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಬೆಂಗಳೂರವರಾಗಿ. ಸೊ ನನಗೆ ನೀವು ಹೇಳಿದ್ರಲ್ಲ ವೈಟ್ ಟಾಪಿಂಗ್ ಮಾಡಿರುವಂತ ರಸ್ತೆಗಳು ಇವತ್ತವರೆಗೂ ಬಾಳ್ಕೆ ಬರ್ತಾ ಇದೆ ಅಂತ, ಅಂಥದ್ದೊಂದು 4 ರಸ್ತೆಗಳನ್ನ ನೀವು ನನಗೆ ಇಂಥ ಜಾಗದಲ್ಲಿದೆ ಅಂತಂದ್ರೆ ದಯಮಾಡಿ ಅದನ್ನ ನೋಡಿ ಕಣ್ ತುಂಬ್ಕೊಂಡ್ಬಿಡ್ತೀನಿ ಸರ್ ನಾನು, ಪ್ಲೀಸ್.